ನಮಸ್ಕಾರ. ನನ್ನ ಹೆಸರು ಮಹೇಶ್ ಅಂತ. ಇಲ್ಲಿ ನಾವು 15 ವರ್ಷದಿಂದ ನೈಸರ್ಗಿಕ ಕೃಷಿ ಮಾಡ್ತಾಯಿದ್ದೀವಿ. ಅಂದರೆ ಮರ ಆಧಾರಿತ ಕೃಷಿ ಮತ್ತು ನೈಸರ್ಗಿಕ ಕೃಷಿ. ಈಗ ಹಳಸಿದೆ, ಹಳಸು ಪಕ್ಕ ಎಲ್ಲ ಪೂರ್ತಿ ಎಷ್ಟು ಎಲೆಗಳ್ನ ಉದುರಿಸ್ಕೊಂಡಿರುತ್ತೆ ಅದು ಪಕ್ಕ ಎಲ್ಲ. ಇಲ್ಲಿ ನಾವು ಈ ಉಳಿಕೆಗಳು ಏನಿರುತ್ತೆ, ಅಡಿಕೆನಲ್ಲಾಗ್ಬೋದು, ಬಾಳೆನಲ್ಲಾಗ್ಬೋದು, ಅದು ಆಚೆ ನಾವು ಏನು ಹಾಕೋದಿಲ್ಲ. ಎಲ್ಲ ಇಲ್ಲೇ ಮುಚ್ಚಿಗೆ ಹಾಕೋದ್ರಿಂದ ತೇವಾಂಶ ಹಿಡಿದು ಇಟ್ಕೊಂಡಿರುತ್ತೆ. ಇಲ್ಲಿ ಅಡಿಕೆ ಪಕ್ಕ ನಮಗೆ ಹಳಸಿರುತ್ತೆ, ಹಳಸು ಕೆಳಗಡೆ ಇಷ್ಟು ನಮಗೆ ಎಲೆಗಳ್ನ ಉದುರಿಸ್ಕೊಂಡು ಈ ಕೆಲಸ ಆಗಿರುತ್ತೆ ನೋಡಿ. ಈ ಥರ ನಮಗೆ ಗೊಬ್ಬರ ಆಗ್ತಾ ಇರುತ್ತೆ. ಈ ಥರ ಇಷ್ಟು ಗೊಬ್ಬರ ಆಗ್ತಾ ಇರುತ್ತೆ ನೋಡಿ. ಅವಾಗ ನಮಗೆ ಹೊರಗಡೆಯಿಂದ ತರ್ತಕ್ಕಂಥ ಅವಶ್ಯಕತೆ ಇರಲ್ಲ. ನಾವು ಬೆಳೆ ಒಂದು ತೆಗಿಯೋದು ಅಷ್ಟೇ, ನಾವು ಬೇರೆ ಏನು ಗೊಬ್ಬರ ಹಾಕೋದು ಏನು ಮಾಡಲ್ಲ. ತೇವಾಂಶನೂ ಅಷ್ಟೇ ತೇವಾಂಶ ಇರುತ್ತೆ. ಈ ಕೆಲಸ ಇದು ಮರ ಗಿಡಗಳು ಮಾಡ್ಕೊಳ್ತೇವೆ. ಉಳಿಕೆನಲ್ಲೇ ಬಿಡಬೇಕಷ್ಟೇ. ಯಾವುದೇ ಕಾರಣಕ್ಕೂ ಆಚೆ ಬೆಂಕಿ ಇಡೋದಾಗಲಿ ಮತ್ತು ಆಚೆ ಬಿಸಾಕೋದಾಗಲಿ ಮಾಡಬಾರ್ದು.